भक्तावासं स्मरन् नित्यमाय कामार्थसिद्ध्यै। 2022 ಏಪ್ರಿಲ್ 22ರಂದು ಪಾಕಿಸ್ತಾನದ ಉಗ್ರರು ಕಾಶ್ಮೀರದ ಪಹಲ್ಗಾಮಿಗೆ ನುಸುಳಿ ಪ್ರವಾಸಿಗರ ಮೇಲೆ ನಡೆಸಿದ ದಾಳಿಯಿಂದ ನಮ್ಮ ಕೆಲ ಭಾರತೀಯ ನಾರಿಯರ ಸಿಂಧೂರ ಅಳಿಸಿ ಹೋಯಿತು. ಆ ಕರಾಳ ದಿನವನ್ನು ನೆನೆಸಿಕೊಂಡರೆ ಪ್ರತಿಯೊಬ್ಬ ಭಾರತೀಯನ ರಕ್ತ ಕುದಿಯುತ್ತದೆ. ಪಾಕಿಸ್ತಾನದ ಪಾಪಿಗಳು ನಡೆಸಿದ ಈ ಕೃತ್ಯದಿಂದ ಕೆರಳಿ ಕೆಂಡವಾದ ನಮ್ಮ ಗೌರವಾನ್ವಿತ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರು ನಮ್ಮ ಹಿಂದೂ ನಾರಿಯರ ಸಿಂಧೂರ ಅಳಿಸಿದ ಪಾಪಿ ಪಾತಕಿಗಳನ್ನು ಆಪರೇಷನ್ ಸಿಂಧೂರ ಎಂಬ ಹೆಸರಿನಿಂದಲೇ ಮಟ್ಟ ಹಾಕಲು ಪಣ ತೊಡುತ್ತಾರೆ. जब सिंदूर बारूद बन जाता है तो नतीजा क्या होता है? इस बातों से कहता हूँ, जो सिंदूर मिटाने निकले थे उन्हें मिट्टी में मिलाया है। भारतीयों के खून से खेलना पाकिस्तान को महंगा पड़ेगा. ಮೋದಿಜಿ ಅವರ ಆಪರೇಷನ್ ಸಿಂಧೂರದ ಆದೇಶವನ್ನು ಸೇನಾಪಡೆಯ ಮುಖ್ಯಸ್ಥ ವೀರ ವನಿತೆಯರಾದ ಸೋಫಿಯಾನ ಖುರೇಶಿ ಹಾಗೂ ವಯಾಮಿಕಾ ಸಿಂಗ್ ಅವರು ಸ್ವೀಕರಿಸಿ ದಿಟ್ಟತನದಿಂದ ಹೋರಾಡಲು ವೀರ ಭಾರತೀಯ ಯೋಧರಿಗೆ ಆದೇಶಿಸುತ್ತಾರೆ. ಆಗ ಸಿಡಿದೆದ್ದ ನಮ್ಮ ಭಾರತದ ಯೋಧರು ಸಿಡಿಗುಂಡುಗಳ ಸುರಿಮಳೆಯನ್ನೇ ಸುರಿಸುತ್ತಾರೆ. पहलगाम में जो हुआ उसका बदला लेने के लिए हमने एक स्पेशल ऑपरेशन लॉन्च किया है. इस बार हमारे 9 इलाकों पर हमला हुआ है. ड्रोन का पूरा ग्रुप एलओसी की और तेजी से बढ़ रहा है. नहीं मांगा, बस तिरंगे में लिपटने का सौभाग्य मांगा. जिंदगी वतन के नाम की थी, मौत भी उसी की होगी, कफन में भी शान रहे, बस इतनी ख्वाहिश होगी. जय ಈ ರೀತಿ ಹೋರಾಟಕ್ಕಿಳಿದ ನಮ್ಮ ಭಾರತೀಯ ಯೋಧರು ಪಾಕಿಸ್ತಾನದ ಹಲವಾರು ನೆರೆಗಳ ಜೊತೆಗೆ ಉಗ್ರರ ಅಡಗು ತಾಣಗಳನ್ನು ಧ್ವಂಸಗೊಳಿಸುವುದರೊಂದಿಗೆ ಭಾರತ ನಾರಿಯರ ಸಿಂಧೂರ ಅಳಿಸಿದ ಪಾಪಿಗಳಿಗೆ ಆಪರೇಷನ್ ಸಿಂಧೂರದ ಮುಖಾಂತರ ತಕ್ಕ ಪಾಠ ಕಲಿಸಿದ್ದಾರೆ. ऑपरेशन सिंदूर अभी खत्म नहीं हुआ है.